ಸರ್ ರಾಜ್ಯಾದ್ಯಂತ ಇವಾಗ ಎಒ ಮತ್ತು ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಆಫೀಸರ್ನ ಪೋಸ್ಟಿಗೆ ಏನು ಮಾಡ್ತಿದ್ದಾರೆ ನೇಮಕಾತಿಯನ್ನು ಮಾಡಲಾಗ್ತಿದೆ. ಹಾಗಿದ್ರೆ ಕೃಷಿ ಇಲಾಖೆಯಲ್ಲಿ ಒಟ್ಟು ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ? ಪ್ರತಿ ವರ್ಷ ಖಾಲಿ ಹೋಗುವಂಥ ಈ ಒಂದು ಅಧಿಕೃತ ಮಾಹಿತಿಯನ್ನು ಸರ್ಕಾರವು ಸರಿಯಾಗಿ ಘೋಷಿಸಬೇಕಂತ ಹೇಳಿ, ಮತ್ತು ಪ್ರತಿ ವರ್ಷವೂ ಖಾಲಿಯಾಗುವಂಥ ಹುದ್ದೆಗಳನ್ನು ಪ್ರತಿ ವರ್ಷವೇ ಅದನ್ನು ಭರ್ತಿ ಮಾಡುವಂಥ ಸರ್ಕಾರದಿಂದ ವ್ಯವಸ್ಥೆ ಯಾಕಿಲ್ಲ ಅನ್ನುವಂಥದ್ದು ಮೊದಲನೇದು. ಸೊ ಈಗ 2014 ಮತ್ತು 15ರಲ್ಲಿ ಕರೆದಿದ್ದು, ಮತ್ತೊಮ್ಮೆ ಅದನ್ನು ಕರೆದಿಲ್ಲ. ಪ್ರತಿ ವರ್ಷ ಪದವೀಧರರು ಹೊರ ಬರ್ತಾನೆ ಇರ್ತಾರೆ ಸರ್. ಸೊ ಪ್ರತಿ ವರ್ಷ ನೇಮಕಾತಿ ಮಾಡಬೇಕು. ಸೊ ಒಂದು ಪರ್ಮನೆಂಟ್ ನೇಮಕಾತಿ ಕ್ಯಾಲೆಂಡರ್ನ ಘೋಷಣೆ ಮಾಡಬೇಕು ಅನ್ನೋದು ನಮ್ಮ ಮೊದಲನೇ ಬೇಡಿಕೆ. ಇನ್ನು BE ಬಯೋಟೆಕ್ ಅವ್ರನ್ನ ಇಂಜಿನಿಯರಿಂಗ್ ಸ್ಟೂಡೆಂಟನ್ನು ಅಗ್ರಿಕಲ್ಚರ್ ಬಂದು ಅವ್ರೇನೋ ಹೇಳು ಅಂತಂದರೆ ಹೇಗೆ ಹೇಳ್ತಾರೆ ಸರ್? ನಾವು 4 ವರ್ಷ ಇದನ್ನೇ ಕಲ್ತಿರ್ತೀವಿ. ಇಲ್ಲಿ ರೋಗಶಾಸ್ತ್ರದ ಬಗ್ಗೆ ಆಗಿರ್ಬೋದು, ಕೀಟಶಾಸ್ತ್ರದ ಬಗ್ಗೆ ಆಗಿರ್ಬೋದು, ಮಣ್ಣಿನ ವಿಜ್ಞಾನದ ಬಗ್ಗೆ ಆಗಿರ್ಬೋದು, ಬೆಳೆಗಳ ಬಗ್ಗೆ ಆಗಿರ್ಬೋದು. ಸೊ ಇದ್ರ ಬಗ್ಗೆ ಎಲ್ಲ ಕಲ್ತಿರ್ತೀವಿ 4 ವರ್ಷ. ಇಂಜಿನಿಯರಿಂಗ್ ಸ್ಟೂಡೆಂಟ್ ಬಗ್ಗೆ ಅಗ್ರಿಕಲ್ಚರ್ ಹೇಳಂತಂದರೆ ಅದು ಹೇಗಾಗುತ್ತೆ ಸರ್? ಸೊ ಕೃಷಿಯಲ್ಲಿ ಕಲಿತಿರುವಂಥ ಪದವೀಧರಿಗೆ ಕಂಪ್ಲೀಟಾಗಿ ಅವರಿಗೆ ಏನು ಮಾಡಬೇಕು, ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊತೀವಿ. ಮತ್ತು ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜಸ್ಗಳನ್ನು ತೆಗೆದು ಹಾಕಬೇಕು. ಬಿಕಾಸ್ ಅವರಿಗೆ ಪ್ರಾಕ್ಟಿಕಲ್ ನಾಲೆಜ್ ಕಂಪ್ಲೀಟಾಗಿ ಇರಲ್ಲ. ನಾವು 4 ವರ್ಷ ಪ್ರಾಕ್ಟಿಕಲ್ ಕಲ್ತಿರ್ತೀವಿ, ಮತ್ತು ನಾವು ರಾವೆ ಎಲ್ಲ ಅಟೆಂಡ್ ಮಾಡಿರ್ತಾರೆ. ರೈತರ ಜೊತೆಗೆ ಡೈರೆಕ್ಟಾಗಿ ಕಮ್ಯುನಿಕೇಷನ್ ಹೊಂದಿರ್ತೀವಿ. ಅವ್ರದ್ದು ಏನೇ ಸಮಸ್ಯೆ ಇದ್ರೂ ನಾವು ನೇರವಾಗಿ ನೋಡಿರ್ತೀವಿ. ಅದಕ್ಕೆ ಯಾವ ರೀತಿ ಸಲಹೆ ಕೊಡಬೇಕಂತ ಹೇಳಿ ಒಬ್ಬ ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ಸ್ಗಳಿಗೆ ಗೊತ್ತಿರುತ್ತೆ ಸರ್. ಆಗಲ್ಲ. ಅವರು C&R ರೂಲ್ಸ್ನ ಬ್ರೇಕ್ ಮಾಡುತ್ತೆ ಸರ್. ಅದನ್ನು ವೈಲೇಟ್ ಮಾಡಿ ಇದನ್ನು ತಂದು ಹಾಕಿದ್ದಾರೆ. ಸೊ BE ಬಯೋಟೆಕ್ ಅವ್ರನ್ನ ತೆಗೆದು ಹಾಕಬೇಕು ಅಂತ ಹೇಳಿ ಕೇಳ್ಕೊತೀವಿ. ಎಲ್ರಿಗೂ ನಮಸ್ಕಾರ. ಏನಂತಂದರೆ, ಈಗ ಎಲ್ರಿಗೂ ಗೊತ್ತಿರೋ ಹಾಗೆ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಎಲ್ಲ ಕಡೆ ಪ್ರತಿಭಟನೆಯನ್ನು ಶುರು ಮಾಡಿದ್ದಾರೆ. ಕಾರಣ ಏನಪ್ಪ ಅಂತಂದರೆ, ಕೃಷಿಗೆ ಸಂಬಂಧಪಟ್ಟ ಜಾಬ್ಗಳೇನಿದ್ದಾವೆ ಅಲ್ಲಿ ಸಂಬಂಧ ಪಡದೇ ಇರುವಂಥ ಕೋರ್ಸ್ಗಳನ್ನ, ಕಾಲೇಜ್ಗಳನ್ನ ಆ್ಯಡ್ ಮಾಡಿದ್ದಾರೆ. ಆಯಿತಾ? ಮೊದಲು 2022ರಲ್ಲಿ ಗೆಜೆಟ್ ನೋಟಿಫಿಕೇಷನ್ಸ್ ಬರುತ್ತೆ. ಅಲ್ಲಿ ಯಾವ C&R ರೂಲ್ ಪ್ರಕಾರ ಯಾವ್ಯಾವ ಜಾಬ್ಗಳು, ಯಾವ್ಯಾವ ಎಲಿಜಿಬಲ್ ಕ್ರೈಟೀರಿಯಾ ಕಂಪ್ಲೀಟಾಗಿ ಮೆನ್ಷನ್ ಮಾಡಿದ್ದಾರೆ, ಯಾವ್ಯಾವ ಕೋರ್ಸ್ಗಳು ಆ ಜಾಬ್ಗಳಿಗೆ ಇರಬೇಕು ಅನ್ನೋದು. ಅದಾದಮೇಲೆ 24ರಲ್ಲಿ ನೋಟಿಫಿಕೇಷನ್ಸ್ ಬರುತ್ತೆ AO ಎಕ್ಸಾಮ್ದು. ಅದಾದಮೇಲೆ ಮಧ್ಯದಲ್ಲಿ ಇಂಟರ್ನಲ್ ರಿಸರ್ವೇಷನ್ಸು, ಸ್ಪೋರ್ಟ್ಸ್ ಕೋಟಾ ಅಂತ ತಡೆ ಆಗುತ್ತೆ. ಅದಾದಮೇಲೆ 2026-35ಕ್ಕೆ KPSCಯಿಂದ KEAಗೆ ನೋಟಿಫಿಕೇಷನ್ಸ್ ಅಂದರೆ ಹಸ್ತಾಂತರ ಆಗುತ್ತೆ. KEAದವರು ಅಪ್ಲಿಕೇಶನ್ಸ್ ಕರೆಯೋಕ್ಕೆ ಶುರು ಮಾಡ್ತಾರೆ. ಸರಿನಾ? C&R ರೂಲ್ಸಲ್ಲಿ ಇರೋದಿಷ್ಟೇ. ಐಕಾರ್ ಅಕ್ರಿಡೇಟೆಡ್ ಅಥವಾ ಯಾವುದೇ ಕೃಷಿ ಕಾಲೇಜ್ ಪದವಿಗಳಿಂದ ಮಾನ್ಯತೆ ಪಡೆದಂಥ ಕಾಲೇಜ್ಗಳು, ವಿಷಯಗಳಿಂದ ಮಾನ್ಯತೆ ಪಡೆದಂಥ ಕಾಲೇಜ್ಗಳು ಮಾತ್ರ AO ಎಕ್ಸಾಮ್ಗೆ ಎಲಿಜಿಬಲ್ಲು ಅಂಥೇಳಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಆದರೂ ಕೂಡ 945 ಪೋಸ್ಟ್ ಕರೆದಿದ್ದಾರೆ ಸರ್. ಅದರಲ್ಲಿ 85% ಪ್ಯೂರ್ಲಿ ಅಗ್ರಿಕಲ್ಚರ್ ಅವರಿಗೆ, ಮಿಕ್ಕದ 15% ಅಂತಂದರೆ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಆ್ಯಂಡ್ ಕೋಆಪರೇಷನು, ಅಗ್ರಿಕಲ್ಚರ್ ಇಂಜಿನಿಯರಿಂಗು, ಬಯೋಟೆಕ್ನಾಲಜಿ, ಅಗ್ರಿಕಲ್ಚರ್ ಬಯೋಟೆಕ್ನಾಲಜಿ ನಾನು ಹೇಳ್ತಿರೋದು, ಅಗ್ರಿಕಲ್ಚರ್ ಬಯೋಟೆಕ್ನಾಲಜಿ, ಫುಡ್ ಟೆಕ್ನಾಲಜಿ, ಅಗ್ರಿಕಲ್ಚರ್ ಇಂಜಿನಿಯರಿಂಗು, ಹಾಗೆ ಈ ಥರ ಅಲೈಡ್ ಸೆಕ್ಟರ್ಸ್ಗಳು 15%ದಲ್ಲಿ ಇದ್ದಾವೆ. ಸೊ ಈಗ ಇವ್ರು ಮಾಡಿರೋ ಕರ್ಮ ಏನಂತಂದರೆ 15%ಅಲ್ಲಿ ಬಯೋಟೆಕ್ನಾಲಜಿ, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಬಯೋಟೆಕ್ನಾಲಜಿಯನ್ನು ಆ್ಯಡ್ ಮಾಡಿದ್ದಾರೆ ಸರ್. ಅದು ಯಾವ ಕೃಷಿ ವಿಶ್ವವಿದ್ಯಾಲಯದ ಮಾನ್ಯತೆಯನ್ನು ಪಡೆದಿಲ್ಲ, ಐಕಾರದ ಮಾನ್ಯತೆಯನ್ನು ಪಡೆದಿಲ್ಲ. ಯಾವುದು ಈ ಸಬ್ಜೆಕ್ಟ್ಗಳನ್ನು ಕಲಿಯೋದು ಇಲ್ಲ. ಕೃಷಿ ವಿಶ್ವವಿದ್ಯಾಲಯದಲ್ಲಿ 4 ವರ್ಷ ನಮ್ಮ ಹುಡುಗರು ರಾವೆ ಪ್ರೋಗ್ರಾಮು, ಬೇಸಾಯ ಶಾಸ್ತ್ರ, ಕೀಟಶಾಸ್ತ್ರ, ಪ್ಯಾಥಾಲಜಿ, ಹಾಗೆ ಎಲ್ಲ ಕೃಷಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯನ ಕಲಿತಾರೆ. ರೈತರಿಗೆ ಎಷ್ಟು ಹತ್ತಿರ ಆಗಬೇಕು, ಹತ್ತಿರ ಆಗಿ ಅವ್ರಿಗೆ ಏನು ಗೈಡ್ ಮಾಡಬೇಕು ಅನ್ನೋ ಸಬ್ಜೆಕ್ಟ್ಗಳನ್ನು ಎಲ್ಲನೂ ಕಲಿತಾರೆ. ಆದರೆ ಇಂಜಿನಿಯರಿಂಗ್ ಅವ್ರು ಬಂದು ನಾಳೆ ರೈತರಿಗೆ ಪ್ರಾಬ್ಲಮ್ ಆದರೆ ಏನು ರೀ ಹೇಳ್ತೀರಿ? ಯಾವ ಕೋರ್ಸನ್ನು ಕಲ್ತಿದ್ದೀರಿ ನೀವು? ಯಾವ ಥ್ರೂ ಬಂದಿದ್ದೀರಿ? ಇದನ್ನು ಹೇಗೆ KEA ಅವರು ಅಲೋ ಮಾಡಿದ್ರು? ಹಾಗೆ ಪ್ರೈವೇಟ್ ಕಾಲೇಜವರು UGC ಅಪ್ರೂವ್ಡು, ಐಕಾರ್ ಅಪ್ರೂವ್ಡ್ ಅಲ್ಲ. ಸೊ ಅವ್ರನ್ನ ಹೆಂಗೆ ಅಲೋಡ್ ಮಾಡಿದ್ರಿ? C&R ರೂಲ್ಸ್ ಕಂಪ್ಲೀಟ್ಲಿ ವೈಲೇಟ್ ಆಗಿದೆ ಸರ್. ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಬಯೋಟೆಕ್ನಾಲಜಿ ಸರ್, ಅವರೂ ಅಪ್ಲಿಕೇಶನ್ಸ್ ಅಲೋ ಮಾಡಿದ್ದಾರೆ. 19ನೇ ತಾರೀಕಿಗೆ ಅವರನ್ನು CM ಅವರಿಂದ ಮಾನ್ಯತೆಯನ್ನು ಪಡೆದುಕೊಂಡು 20ನೇ ತಾರೀಕಿಗೆ KEA ಅವರು ಇದನ್ನು ಅಲೋ ಮಾಡಿದ್ದಾರೆ. 20ನೇ ತಾರೀಕಿಗೆ ಲಾಸ್ಟ್ ಡೇಟ್ ಇತ್ತು ಸರ್. ಲಾಸ್ಟ್ ಡೇಟ್ ಇದ್ದಿದ್ದನ್ನು ಮತ್ತೆ 1 ವಾರ ಎಕ್ಸ್ಟೆಂಡ್ ಮಾಡಿಸ್ಕೊಂಡಿದ್ದಾರೆ. ಅದ್ರದ್ದು 13,000-16,000 ಇದ್ದ ಅಪ್ಲಿಕೇಶನ್ಸು ಮುಂಚೆ ಇವರಿಬ್ಬರನ್ನ ಎಲಿಜಿಬಲ್ ಮಾಡೋಕ್ಕಿಂತ ಮುಂಚೆ ಇದ್ದ ಅಪ್ಲಿಕೇಶನ್ಸು 67,000ಕ್ಕೆ ಹೋಗಿದೆ ಸರ್. ಹಾಂ ಸರ್, ಅವ್ರನ್ನ ಅಲೋ ಮಾಡಿದ್ಮೇಲೆ 67,000ಕ್ಕೆ ಹೋಗಿದೆ ಸರ್. ನಮ್ಮ ಬೇಡಿಕೆ ಇಮ್ಮಿಡಿಯೇಟ್ ಆಗಿ 25ನೇ ತಾರೀಕು HK ಅವ್ರ ಎಕ್ಸಾಮ್ ಇದೆ. ನೆಕ್ಸ್ಟ್ ಮಂತ್ 9ನೇ ತಾರೀಕು ನಾನ್ HK ಅವ್ರ ಎಕ್ಸಾಮ್ ಇದೆ. 25ನೇ ತಾರೀಕು ನೀವು ಎಕ್ಸಾಮ್ ನಡೆಸ್ತೀರಾ? ನಾನು ಒಪ್ಕೊತೀನಿ. ನನ್ನ ಸ್ನೇಹಿತರು, ನನ್ನ ಸೀನಿಯರ್ಸು, ನನ್ನ ಜೂನಿಯರ್ಸು AO ಎಕ್ಸಾಮ್ಗೆ ಓದ್ತಿದ್ದಾರೆ. ನಾವು ಅವರ ಎಕ್ಸಾಮ್ ಸದ್ಯದ ಮಟ್ಟಿಗೆ ತಡೆ ಹಿಡಿಬೇಕು. ಯಾಕಂತಂದರೆ ಅವು 2 ಕೋರ್ಸ್ಗಳನ್ನ, ಆ ಕಾಲೇಜ್ಗಳನ್ನ ರಿಮೂವ್ ಮಾಡಿ ಎಕ್ಸಾಮ್ ನಡೆಸಿರಿ. ಅದ್ರ ವಿರುದ್ಧ ಅಲ್ಲ ನಮ್ಮದು. ಆಯಿತಾ? ಇನ್ನು ನೀವು ರಿಮೂವ್ ಮಾಡಲಿಲ್ಲ ಅಂತಂದರೆ ಇದನ್ನು ಸದ್ಯದ ಮಟ್ಟಿಗೆ ತಡೆ ಹಿಡಿಬೇಕು ಸರ್. ಚಿರದೀಪಕ್ ಅಂತ ಹೇಳಿ. ಅದ್ರ ಬದಲಿ ಸರ್ ಇದೇ ಥರ ಅಲೈಡ್ ಸೆಕ್ಟರ್ಗಳು ಏನಿದಾವಲ್ಲ
ಅದ್ರ ಜೊತೆಗೆ ನಮ್ಮಲ್ಲಿ ಅಗ್ರಿಕಲ್ಚರ್ ಕಲಿಯುವಂಥ ಕಮ್ಯುನಿಟಿ ಸೈನ್ಸ್ ಕೂಡ ಇದೆ, ಅದನ್ನು 15% ಆ್ಯಡ್ ಮಾಡ್ಬೋದಲ್ಲ, ಅದನ್ನು ಮಾಡಿ ಅಂತ ಹೇಳ್ತಾ ದಯವಿಟ್ಟು ಸರ್ಕಾರ KEAದವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಸ್ಟೂಡೆಂಟ್ ಕನ್ಸರ್ನ್ ಆದರು, ಬಡವ್ರ ಮಕ್ಕಳು ಸರ್ ಇಲ್ಲಿ ಕಲಿಯೋದು ರೈತರ ಮಕ್ಕಳು ಬಂದಾಗ ನಮ್ಮ ಅಪ್ಪ ಅಮ್ಮ ನಮಗೆ ಕೃಷಿ ಅಧಿಕಾರಿ ಆಗ್ತಿ ಅಂತೇಳಿ ಕೃಷಿಗೆ ಸೇರಿಸಿದ್ದು. ಸೊ ಕನ್ಸರ್ನ್ ಇರಲಿ, ಬಡವ್ರ ಮಕ್ಕಳ ಮೇಲೆ ಧೋರಣೆ ಬೇಡ.